2-3 ವಾರಗಳಷ್ಟೇ ಪೆಟ್ರೋಲ್ ದರದ ಮೇಲೆ 10 ರೂಪಾಯಿ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಹೌದು, ಮುಂದಿನ 2-3 ವಾರಗಳಷ್ಟೇ ಪೆಟ್ರೋಲ್ ದರದ ಮೇಲೆ 10 ರೂಪಾಯಿ ಹೆಚ್ಚಳ. ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಸುಳಿವು ಕೊಟ್ಟ ಆರ್ಥಿಕ ನಿಪುಣರು. ನಿನ್ನೆ ಅಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆಗಳಲ್ಲಿ ತಲಾ 3 ಪಟ್ಟು ಹೆಚ್ಚಳ. ಇನ್ನು ಇರಾನ್ ಅಮೆರಿಕ ನಡುವಿನ ಯುದ್ಧ ತಣ್ಣಗೆ ಆಗಿಲ್ಲ. ಸದ್ಯಕ್ಕೆ 2 ದೇಶಗಳ ನಡುವಿನ ಉದ್ವಿಗ್ನತೆ ಕಡಿಮೆಯಾಗುವ ಲಕ್ಷಣ ಕಾಣ್ತಿಲ್ಲ. ಈ ಉದ್ವಿಗ್ನತೆ ಕಾರಣ ತೈಲ ಕಂಪನಿಗಳಿಗೆ ನಷ್ಟದ ಮೇಲೆ ನಷ್ಟ ಆಗ್ತಾ ಇದೆ. ಈ ನಷ್ಟದಿಂದ ಹೊರಬೀಳಲು ಈಗ ಮಾಡಿರುವ ಹೆಚ್ಚಳ ಸಾಲಲ್ಲ. ಹೀಗಾಗಿ ಶೀಘ್ರ ಪೆಟ್ರೋಲ್ ಡೀಸೆಲ್ ದರಗಳು ಮತ್ತಷ್ಟು ಹೆಚ್ಚುವುದು ಫಿಕ್ಸ್. ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕನಿಷ್ಠ 10 ರೂಪಾಯಿನಷ್ಟು ಹೆಚ್ಚಲಿದೆ. ಆದರೆ ಇದು ಒಂದೇ ಬಾರಿಗೆ ಅಥವಾ ಹಂತ ಹಂತವಾಗಿ ಹೆಚ್ಚಳ ಸಾಧ್ಯತೆ. ಮತ್ತೆ ತೈಲ ಹೆಚ್ಚಳದ ಸುಳಿವು ಕೊಟ್ಟ ಎಂಕೆ ಗ್ಲೋಬಲ್ ವಿಶ್ಲೇಷಕರು. ಈಗಾಗಲೇ 3 ರೂಪಾಯಿ ಹೆಚ್ಚಳ ಮಾಡಿರುವಂಥದ್ದು. ಇನ್ನು 10 ರೂಪಾಯಿವರೆಗೂ ಹೆಚ್ಚಳ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ತಜ್ಞರು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿ ನೋಡಿಕೊಂಡ್ರೆ ನಮ್ಮ ದೇಶದಲ್ಲಿ ಕಡಿಮೆ ಹೆಚ್ಚಳ. ಬೇರೆ ಹಂಗಂತ ಹೆಚ್ಚಳನೇ ಏರಿಕೆ ಆಗಿದೆ ಅಂತಂದ್ರೆ ಏರಿಕೆ ಹೊರೆ ಬಿದ್ದೇ ಬೀಳುತ್ತೆ ಜನಸಾಮಾನ್ಯರ ಮೇಲೆ. ಬಟ್ ಬೇರೆ ದೇಶಗಳಿಗೆ ನಾವು ನೋಡಿಕೊಂಡಾಗ ಸ್ವಲ್ಪ ಕಮ್ಮಿ ಮಟ್ಟಿಗೆ ಆಗಿದೆ. ಆದ್ರೆ ಇದು ಇಷ್ಟಕ್ಕೆ ನಿಲ್ಲಲ್ಲ, 10 ರೂಪಾಯಿನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಆರ್ಥಿಕ ತಜ್ಞರು. ಇದು ಒಂದೇ ಬಾರಿ ಆಗುತ್ತಾ, ಹಂತ ಹಂತವಾಗಿ ಆಗುತ್ತಾ ಅಂತ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಹೆಚ್ಚಳ ಆಗುತ್ತೆ ಅಂತ ಸುಳಿವು ಕೊಟ್ಟಿದ್ದಾರೆ ಎಂಕೆ ಗ್ಲೋಬಲ್ ವಿಶ್ಲೇಷಕರು. ನೋಡಿ, ಈಗಾಗಲೇ 3 ರೂಪಾಯಿ ಹೆಚ್ಚಳ ಆಗಿದ್ರಿಂದ ಜನ ಎಷ್ಟರ ಮಟ್ಟಿಗೆ ಪರದಾಡ್ತಾ ಇದ್ದಾರೆ ಗಮನಿಸಿದೀವಿ ನಾವು. ಒಂದ್ ಕಡೆ ಖಾಸಗಿ ಬಸ್ಗಳು ಕೂಡ ದರ ಏರಿಕೆ ಮಾಡ್ತೀವಿ ಅಂತ ಹೇಳ್ತವೆ, ಆಟೋ ಚಾಲಕರು ಕೂಡ ದರ ಏರಿಕೆ ಮಾಡ್ತೀವಿ ಅಂತಾರೆ. ಎಲ್ಲ ವಿಚಾರದಲ್ಲೂ ಕೂಡ ದಿನಸಿಯಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಚಾರ್ಜಸ್ ಹೆಚ್ಚಾಗುತ್ತಲ್ಲ, ಹಾಗಾಗಿ ತರಕಾರಿಗಳಾಗಿರ್ಬೋದು, ದಿನಸಿಗಳಾಗಿರ್ಬೋದು, ಕಾಳು ಕಡಿಗಳಾಗಿರ್ಬೋದು, ಯಾವುದೇ ಇದ್ರೂ ಕೂಡ ಹೆಚ್ಚಳ ದುಬಾರಿ ದುನಿಯಾ ಆಗಿದೆ. ಆದರೆ ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು. ಇದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆ, 10 ರೂಪಾಯಿವರೆಗೂ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಬೇರೆ ದೇಶಗಳಲ್ಲಿ ಎಷ್ಟೆಷ್ಟೆಲ್ಲ ಪರ್ಸೆಂಟ್ ಹೆಚ್ಚಳ ಆಗಿದೆಯಪ್ಪ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಹೆಚ್ಚಳ ಆಗಿದೆ. ಬಟ್ ಏರಿಕೆ ಆಗಿರುವಂಥದ್ದು ಏರಿಕೆನೇ, ಜನಸಾಮಾನ್ಯರ ಮೇಲೆ ಹೊರೆ ಬೀಳ್ತಾನೆ ಇದೆ. ಬಟ್ ಒಂದು ಕಡೆ ನೋಡಿ, ಪೆಟ್ರೋಲ್ ಡೀಸೆಲ್ ದರ ಮಾತ್ರ ಇಲ್ಲಿ ಏರಿಕೆ ಆಗಿಲ್ಲ. ಇದರಿಂದ ಒಂದು ರೀತಿಯಾಗಿ ಚೈನ್ ಸರ್ಕಲ್ ಮಾರ್ಕೆಟಿಂಗ್ ವಿಚಾರಕ್ಕೆ ನಾವು ಮಾತನಾಡಿದ್ರೆ ಬಿಸ್ನೆಸ್ ಎಲ್ಲವೂ ಕೂಡ ತರಕಾರಿಗಳ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೇಕು ಅಂತ ಅಂದರೆ ಆ ದರ ಹೆಚ್ಚಳದಿಂದಾಗಿ ಅಲ್ಲೂ ಕೂಡ ಹೆಚ್ಚಿನ ಬೆಲೆ ಕೇಳ್ತಾರೆ. ಎಲ್ಲ ಕಡೆ ಹೆಚ್ಚಳ ಆಗ್ತಾ ಇದೆ. ಬಟ್ ಇದು ಇಲ್ಲಿಗೆ ನಿಲ್ಲಲ್ಲ ಅಂತ ಹೇಳ್ತಾರೆ ಆರ್ಥಿಕ ತಜ್ಞರು. ನೋಡಿ, ಈಗ ಎಷ್ಟು 3 ರೂಪಾಯಿ ಹೆಚ್ಚಳ ಆಗಿದೆ. ಅದರಲ್ಲಿ 33 ಪೈಸೆ ರಾಜ್ಯ ಸರ್ಕಾರದಿಂದ ಬೀಳುತ್ತೆ ವ್ಯಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ 3 ರೂಪಾಯಿ 33 ಪೈಸೆ. ಸೊ ಇದನ್ನ ಯಾವ ರೀತಿಯಾಗಿ ನೋಡೋದು ನಾವು, ಈಗಿನ ಹೊರೆ ಯಾವ ರೀತಿಯಾಗಿದೆ, ಇರಾನ್ ಇಸ್ರೇಲ್ ಯುದ್ಧ, ಡೊನಾಲ್ಡ್ ಟ್ರಂಪ್ ಮಾಡಿದಂಥ ಒಂದು ಎಡವಟ್ಟು, ಹಾರ್ಮುಜ್ ಜಲಸಂಧಿ ಕ್ಲೋಸು, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗದೆ ಇರುವಂಥ ವಿಚಾರಕ್ಕೆ ಇತ್ತೀಚೆಗೆ ನಮ್ಮ ದೇಶ ಬೇರೆ ಬೇರೆ ಹೊರ ದೇಶಗಳಿಂದ ದೂರ ಮಟ್ಟದಿಂದ, ಈ ಹಿಂದೆ ಎಲ್ಲ ನಾವು ಗಮನಿಸಿದ್ವಿ, ಒಂದು 12-15 ದಿನಗಳಲ್ಲಿ ಬಂದುಬಿಡ್ತಿತ್ತು ಪೆಟ್ರೋಲ್ ಡೀಸೆಲ್ ಎಲ್ಲ. ಬಟ್ ಈಗ ಬೇರೆ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಆಗಬೇಕು ಅಂದರೆ 40-45 ದಿನ ತೆಗೆದುಕೊಳ್ಳುತ್ತೆ. ಬಟ್ ಈಗ ಹಾರ್ಮುಜ್ ಕ್ಲೋಸ್, ಹಾರ್ಮುಜಲ್ಲಿ ಹಡಗು ಸಾಗಾಟ ಆಗ್ತಾ ಇಲ್ಲ. ಇದರ ಎಫೆಕ್ಟ್ ಒಂದು ಕಡೆ. ಸೊ ಹೀಗಾಗಿ ಒಂದಕ್ಕೊಂದು ಚೈನ್ ಲಿಂಕ್. ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂದರೆ ಇದು ಇಲ್ಲಿಗೆ ನಿಲ್ಲಲ್ಲ, ಇದಿನ್ನೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಜನಸಾಮಾನ್ಯರ ಅಳಲೇನು ಅಂತ ಅಂದರೆ, ಆಯಿತು ಎಲ್ಲ ದುಬಾರಿ ಆಗ್ತಾ ಇದೆ, ಬಟ್ ಅದರ ಹೊರೆಯನ್ನು ನಿಭಾಯಿಸ್ಬೇಕಲ್ಲ, ಅದು ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅಂತ. ಸೊ ಈ ರೀತಿಯಾಗಿ ಕಷ್ಟಗಳು
ಬಟ್ ಇದಿಲ್ಲಿಗೆ ನಿಲ್ಲಲ್ಲ, ₹3 ಆಗಿದೆ, ಈಗ ಇದು ₹10 ಹೆಚ್ಚಳ ಆಗ್ಬೋದು ಅನ್ನುವಂಥದ್ದು ಕಾಣಿಸ್ತಾ ಇದೆ.